ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ. ಸ್ಪರ್ಧಾ ಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಾವು ಇಂದಿನ ತರಗತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಮೇಲೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ, ಪ್ರತಿಯೊಂದು ಪರೀಕ್ಷೆಯಲ್ಲಿ ಸುಮಾರು 1-2 ಕ್ವಶನ್ ಅಂತೂ 100% ಬಂದೇ ಬರುವಂತಹ ಟಾಪಿಕ್ ಇದಾಗಿದೆ. ಅಂತಾರಾಷ್ಟ್ರೀಯ ಸಂಘಟನೆಗಳ ಮೇಲೆ ಕೇಳ್ತಾರೆ 100% ಆಗಿ. ನಾವು ಆಲ್ಫಾಬೆಟಿಕ್ ವೈಸು, ಆರ್ಡರ್ ವೈಸು, ಇವಾಗ ಏಷ್ಯನ್, ADB, ಅಪೆಕ್, ಬಿ ಅಂತ ತಗೊಂಡ್ರೆ ಬ್ರಿಕ್ಸ್, ಬಿಮ್ಸ್ಟೆಕ್, ಯುರೋಪಿಯನ್ ಯೂನಿಯನ್, FAO, I2U2, ILO, IMF, G4, G7, G20, ನ್ಯಾಟೋ, ನ್ಯಾಮ್, NDB, ಒಪೆಕ್ ಪ್ಲಸ್, ಕ್ವಾಡ್, UNO, ಯುನೆಸ್ಕೋ, WHO, WTO, ವರ್ಲ್ಡ್ ಬ್ಯಾಂಕ್. ಈ ತರ ನಾವು ಎ ಇಂದ ಹಿಡಿದು ಜೆಡ್ ವರೆಗೆ ಯಾವ ಆರ್ಗನೈಸೇಷನ್ಸ್, ಯಾವ ಅಂತಾರಾಷ್ಟ್ರೀಯ ಸಂಘಟನೆಗಳು ಇದಾವೆ ಅದ್ರ ಬಗ್ಗೆ ಎಲ್ಲದನ್ನು ನಾವು ತಿಳಿದುಕೊಳ್ಳೋಣ. ಯಾವ ಸಂಘಟನೆ ಯಾವಾಗ ಸ್ಟಾರ್ಟ್ ಆಯ್ತು, ಅದ್ರ ಕೇಂದ್ರ ಕಚೇರಿಯಲ್ಲಿದೆ, ಅದರ ಸಂಸ್ಥಾಪಕ ರಾಷ್ಟ್ರಗಳು ಯಾವುದು, ಅದರಲ್ಲಿ ಇಂಡಿಯಾ ಇದೆನಾ ಇಲ್ಲ, ಅದರ ಸಮಾವೇಶ ಎಲ್ಲೆಲ್ಲಿ ಜರುಗಿತ್ತು, ಇತ್ತೀಚಿನ ಸಮಾವೇಶಗಳು ಎಲ್ಲೆಲ್ಲಿ ಆಯಿತು, ಆ ರಾಷ್ಟ್ರಗಳು ಏನಕ್ಕೆ ಒಂದು ಸಂಘಟನೆಗಳು ಏನಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು, ಅದರ ಬಗ್ಗೆ ಒಂದೊಂದೇ ಆಗಿ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಏಷ್ಯನ್ ಸಂಘಟನೆ. ಏಷ್ಯನ್ ಸಂಘಟನೆ ಇದರ ಫುಲ್ ಫಾರ್ಮ್ ಅಂತ ನೋಡಿದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟವಾಗಿದೆ. ಈ ಒಂದು ಸಂಘಟನೆ ಸ್ಥಾಪನೆಯಾದ ವರ್ಷ ಯಾವ್ದಂತ ಕೇಳಿದ್ರೆ 1967 ಆಗಸ್ಟ್ 8. 1967 ಆಗಸ್ಟ್ 8ರಂದು ಏಷ್ಯನ್ ಸಂಘಟನೆ ಸ್ಥಾಪನೆ ಆಯಿತು. ಹಾಗಾದ್ರೆ ಏಷ್ಯನ್ ಸಂಘಟನೆಯ ಕೇಂದ್ರ ಕಚೇರಿ, ಏಷ್ಯನ್ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಎಲ್ಲಿ ಕಂಡು ಬರುತ್ತೆ? ಜಕಾರ್ತ್, ಇಂಡೋನೇಷ್ಯಾದ ಜಕಾರ್ತ್ ಅಲ್ಲಿ ಏಷ್ಯನ್ ಸಂಘಟನೆಯ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಈ ಏಷ್ಯನ್ ಸಂಘಟನೆಯ ಪ್ರಸ್ತುತ ಅಟ್ ಪ್ರೆಸೆಂಟ್ ಮೆಂಬರ್ ಕಂಟ್ರಿ, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 11. ಏಷ್ಯನ್ ಒಕ್ಕೂಟದ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 11. ಹಾಗಾದ್ರೆ ಈ 11ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದ್ರೆ ಈಸ್ಟ್ ಟೈಮೂರ್. ಈಸ್ಟ್ ಟೈಮೂರ್ ಎನ್ನುವಂತ ರಾಷ್ಟ್ರ ಏಷ್ಯನ್ ಒಕ್ಕೂಟಕ್ಕೆ ಸೇರ್ಪಡೆಯಾದ 11ನೇ ರಾಷ್ಟ್ರವಾಗಿದೆ. ಈ ಈಸ್ಟ್ ಟೈಮೂರ್ನ ರಾಜಧಾನಿ ದಿಲ್ಲಿ. ಈಸ್ಟ್ ಟೈಮೂರ್ನ ಕ್ಯಾಪಿಟಲ್ ದಿಲ್ಲಿ ಆಗಿದೆ. ಇನ್ನಿತರ 10 ರಾಷ್ಟ್ರಗಳು ಯಾವ್ದು ಅಂತ ಕೇಳಿದ್ರೆ ನಿಮಗೆ ಟ್ರಿಕ್ ಅಲ್ಲಿ ಈ 10 ರಾಷ್ಟ್ರಗಳು ಏಷ್ಯನ್ ಒಕ್ಕೂಟಕ್ಕೆ ಸಂಬಂಧಿಸಿದ ರಾಷ್ಟ್ರಗಳನ್ನು ನಾವು ಒಂದ್ ಲೈನ್ ಅಲ್ಲೇ ಹೇಳ್ಬೋದು. ಯಾವ್ದಪ್ಪ ಅಂತ ಕೇಳಿದ್ರೆ PM's ಟಿವಿ ಬಿಲ್ ಕಿಲೋಮೀಟರ್ ಕಟ್ಲೆ ಬರುತ್ತದೆ ಅಂತ ನೆನಪಿಟ್ಕೊಂಡ್ರೆ ಈ 10 ರಾಷ್ಟ್ರಗಳು ಏಷ್ಯನ್ ಒಕ್ಕೂಟಕ್ಕೆ ಸೇರ್ಪಡೆಯಾದ ರಾಷ್ಟ್ರಗಳು, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು. ಪಿ ಅಂತ ತಗೊಂಡ್ರೆ ಫಿಲಿಪೈನ್ಸ್, ಮಲೇಷಿಯಾ. ಎಂ ಅಂತ ತಗೊಂಡ್ರೆ ಮಲೇಷಿಯಾ. ನೆಕ್ಸ್ಟ್ ಶ್ರೀಲಂಕಾ, ಎಸ್ ಅಂದ್ರೆ ಶ್ರೀಲಂಕಾ, ಟಿ ಅಂದ್ರೆ ಥೈಲ್ಯಾಂಡ್, ವಿ ಅಂದ್ರೆ ವಿಯೆಟ್ನಾಂ, ಬಿ ಅಂದ್ರೆ ಬ್ರೂನೈ, ಐ ಅಂದ್ರೆ ಇಂಡೋನೇಷಿಯಾ, ಎಲ್ ಅಂದ್ರೆ ಲಾವೋಸ್, ಕೆ ಅಂದ್ರೆ ಕಾಂಬೋಡಿಯಾ, ಎಂ ಅಂದ್ರೆ ಮಯನ್ಮಾರ್. ಈ 10 ರಾಷ್ಟ್ರ ಜೊತೆಗೆ ಇತ್ತೀಚೆಗೆ ಸೇರ್ಪಡೆಯಾದ ರಾಷ್ಟ್ರ ಈಸ್ಟ್ ಟೈಮೂರ್. ಈ ಎಲ್ಲಾ ರಾಷ್ಟ್ರಗಳು ಏಷ್ಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಆಗಿದಾವೆ. ಪ್ರೆಸೆಂಟ್ ಮೆಂಬರ್ ಕಂಟ್ರಿ ಆಫ್ ಏಷ್ಯನ್ ಆರ್ಗನೈಸೇಷನ್ಸ್ ಆರ್ 11 ಕಂಟ್ರೀಸ್. ದೀಸ್ ಆರ್ ಫಿಲಿಪೈನ್ಸ್, ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ, ಬ್ರೂನೈ, ಇಂಡೋನೇಷಿಯಾ, ಲಾವೋಸ್, ಕಾಂಬೋಡಿಯಾ ಅಂಡ್ ಮಯನ್ಮಾರ್. ಈ ಎಲ್ಲಾ ರಾಷ್ಟ್ರಗಳು ಏಷ್ಯನ್ ಒಕ್ಕೂಟದ ರಾಷ್ಟ್ರಗಳು ಆಗಿವೆ. ನೆಕ್ಸ್ಟ್ ಇದರ ಸಮಾವೇಶ ಮೊಟ್ಟ ಮೊದಲನೇ ಸಮಾವೇಶ, ಈ ಏಷ್ಯನ್ ಒಕ್ಕೂಟದ ಮೊಟ್ಟ ಮೊದಲ ಸಮಾವೇಶ ಎಲ್ಲಿ ನಡೆಯಿತು ಅಂದ್ರೆ ಬಾಲಿ, ಇಂಡೋನೇಷ್ಯಾದ ಬಾಲಿಯಲ್ಲಿ ಏಷ್ಯನ್ ಒಕ್ಕೂಟದ ಮೊದಲ ಸಮಾವೇಶ ಜರುಗಿತ್ತು. ಇತ್ತೀಚೆಗೆ
2025ರಲ್ಲಿ ಏಷ್ಯನ್ ಒಕ್ಕೂಟದ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಎಲ್ಲಿ ಅಂದ್ರೆ ಮಲೇಷ್ಯಾದಲ್ಲಿ. 2025ರ ಏಷ್ಯನ್ ಒಕ್ಕೂಟದ ಶೃಂಗಸಭೆ ಎಲ್ಲಿ ಅಂದ್ರೆ ಮಲೇಷ್ಯಾದಲ್ಲಿ. 2025ರ ಏಷ್ಯನ್ ಒಕ್ಕೂಟದ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ ಮಲೇಷ್ಯಾದಲ್ಲಿ ನಡೆಯಿತು. ಯಾವ ಒಂದು ಥೀಮ್ ನ ಅಡಿಯಲ್ಲಿ ನಡೆಯಿತು ಅಂತ ಕೇಳಿದ್ರೆ, ಯಾವ ಒಂದು ಘೋಷವಾಕ್ಯದ ಅಡಿಯಲ್ಲಿ 2025ರ ಏಷ್ಯನ್ ಒಕ್ಕೂಟದ ಶೃಂಗಸಭೆ ನಡೆಯಿತು? ಯಾವ ಥೀಮ್ ಅಂದ್ರೆ ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ. ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ ಎನ್ನುವಂತ ಘೋಷವಾಕ್ಯ ಥೀಮ್ನ ಅಡಿಯಲ್ಲಿ 2025ರ ಏಷ್ಯನ್ ಶೃಂಗಸಭೆ ಮಲೇಷ್ಯಾದಲ್ಲಿ ರೀಸೆಂಟ್ಲಿ ಅಂದ್ರೆ ಇತ್ತೀಚೆಗೆ ನಡೆಯಿತು. ಮೊದಲ ಸಭೆ ಬಾಲಿಯಲ್ಲಿ ನಡೆಯಿತು. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 11 ಸದಸ್ಯ ರಾಷ್ಟ್ರಗಳು. 11ನೇ ಸದಸ್ಯ ರಾಷ್ಟ್ರ ಈಸ್ಟ್ ಟೈಮೋರ್ ಆಗಿದೆ, ಇತ್ತೀಚೆಗೆ ಸೇರ್ಪಡೆಯಾದಂತಹ ರಾಷ್ಟ್ರವಾಗಿದೆ. ಇದಿಷ್ಟು ಏಷ್ಯನ್ ಸಂಘಟನೆಯ ಬಗ್ಗೆ. ಈ ಏಷ್ಯನ್ ಸಂಘಟನೆಯ ಒಂದು ಮೋಟೋ ಇದೆ. ಏನಂತ ಕೇಳಿದ್ರೆ ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ. ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ ಎನ್ನುವಂತ ಮೋಟೋವನ್ನು ಈ ಏಷ್ಯನ್ ಒಕ್ಕೂಟ ಹೊಂದಿದೆ. ಇವೆಲ್ಲ ಮಾಹಿತಿ ಏಷ್ಯನ್ ಒಕ್ಕೂಟದ ಬಗ್ಗೆ ಆಗಿದೆ. ನಿಮಗೆ ಯಾವುದೇ ರೀತಿ ಕ್ವಶನ್ ಕೇಳಿದ್ರು, ಸ್ಥಾಪನೆ ಆದ ವರ್ಷ, ಕೇಂದ್ರ ಕಚೇರಿ, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು, ಆ ರಾಷ್ಟ್ರಗಳು ಯಾವ್ಯಾವ್ದು, ಜೊತೆಗೆ ಮೊದಲ ಸಮಾವೇಶ ಎಲ್ಲಿ ನಡೀತು, ರೀಸೆಂಟ್ಲಿ ಸಮಾವೇಶ ಎಲ್ಲಿ ಆಯಿತು, ಅದರ ಘೋಷವಾಕ್ಯ ಏನಿದೆ, ಆ 10 ರಾಷ್ಟ್ರಗಳಲ್ಲಿ ಒಂದೇ ಟ್ರಿಕ್ ಅಲ್ಲಿ ನಾವು ನೋಡ್ಕೋಬಹುದು. ಯಾವ್ದಾವ್ದು ಅಂದ್ರೆ PM's ಟಿವಿ ಬಿಲ್ ಕಿಲೋಮೀಟರ್ ಬರುತ್ತದೆ. PM's ಅಂದ್ರೆ ಫಿಲಿಪೈನ್ಸ್ ನ ಕ್ಯಾಪಿಟಲ್ ಏನು? ಫಿಲಿಪೈನ್ಸ್ ನ ಕ್ಯಾಪಿಟಲ್ ಮನಿಲಾ. ನೆಕ್ಸ್ಟ್ ಮಲೇಷ್ಯಾ ಕ್ಯಾಪಿಟಲ್ ಕೌಲಾಲಂಪುರ. ಸಿಂಗಾಪುರ್ ಕ್ಯಾಪಿಟಲ್. ಥೈಲ್ಯಾಂಡ್ ಬ್ಯಾಂಕಾಕ್ ಕ್ಯಾಪಿಟಲ್. ವಿಯೆಟ್ನಾಂದು ಹನೋಯ್ ಕ್ಯಾಪಿಟಲ್. ಬ್ರೂನೈದು ಕ್ಯಾಪಿಟಲ್ ಬಂಧನ್ ಸೆ ಭಗವಾನ್. ಇಂಡೋನೇಷ್ಯಾದ ಕ್ಯಾಪಿಟಲ್ ಜಕಾರ್ತು. ಲಾವೋಸ್ನ ಕ್ಯಾಪಿಟಲ್ ವಿಯೆಂಟಿಯಾನೆ. ಕಾಂಬೋಡಿಯಾದ ರಾಜಧಾನಿ ಕೊನಂಪೆ ಅಂಡ್ ಮಯನ್ಮಾರ್ನ ರಾಜಧಾನಿ ನೈಪಾಡ್. ಅದರ ರಾಜಧಾನಿಗಳು ಜೊತೆಗೆ ಆ 10 ಕಂಟ್ರಿಗಳು ಏಷ್ಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು. ಇದಿಷ್ಟು ಏಷ್ಯನ್ ಒಂದು ಆರ್ಗನೈಸೇಷನ್ ಸಂಘಟನೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಎಡಿಬಿ. ನೆಕ್ಸ್ಟ್ ಎಡಿಬಿ ಸಂಘಟನೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಎಡಿಬಿ, ಏಷ್ಯಾ ಅಭಿವೃದ್ಧಿ ಬ್ಯಾಂಕ್. ಈ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪನೆ ಆದ ವರ್ಷ 1966 ಡಿಸೆಂಬರ್ 19ರಂದು ಸ್ಥಾಪನೆ ಆಗುತ್ತೆ. 1966 ಡಿಸೆಂಬರ್ 19ರಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಕೇಂದ್ರ ಕಚೇರಿ, ಎಡಿಬಿಯ ಕೇಂದ್ರ ಕಚೇರಿ ಕಂಡು ಬರೋದು ಎಲ್ಲಿ? ಮನಿಲಾದಲ್ಲಿ. ಎಡಿಬಿಯ ಕೇಂದ್ರ ಕಚೇರಿ ಕಂಡು ಬರೋದು ಮನಿಲಾದಲ್ಲಿ. ಎಡಿಬಿ ಬ್ಯಾಂಕಿನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಇದ್ದಾವೆ? ಅಟ್ ಪ್ರೆಸೆಂಟ್ ಮೆಂಬರ್ ಕಂಟ್ರಿ ಆಫ್ ಎಡಿಬಿ ಎಷ್ಟು? 69 ಸದಸ್ಯ ರಾಷ್ಟ್ರಗಳು ಇವೆ. ಎಡಿಬಿಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 69. ಈ 69ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದ್ರೆ ಇಸ್ರೇಲ್. ಎಡಿಬಿಯ 69ನೇ ಸದಸ್ಯ ರಾಷ್ಟ್ರ ಇಸ್ರೇಲ್. ಈ ಇಸ್ರೇಲ್ ಸೇರ್ಪಡೆ ಆಗಿದ್ದು 2024ರಲ್ಲಿ. ಎಡಿಬಿಯ ಸದಸ್ಯತ್ವ ಪಡೆಯಿತು 2024ರಲ್ಲಿ ಇಸ್ರೇಲ್ ರಾಷ್ಟ್ರ. ಎಡಿಬಿ ಪ್ರಸ್ತುತ ಈ ಎಡಿಬಿ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಎಂ ಖಂಡ, ಮಸಾಟೋ ಖಂಡ ಪ್ರಸ್ತುತ ಎಡಿಬಿ ಬ್ಯಾಂಕಿನ ಅಧ್ಯಕ್ಷರು ಇವರು ಆಗಿದ್ದಾರೆ. ಸ್ಥಾಪನೆಯಾದ ವರ್ಷ, ಕೇಂದ್ರ ಕಚೇರಿ
ಸದಸ್ಯ ರಾಷ್ಟ್ರಗಳು, ಇತ್ತೀಚೆಗೆ ಸೇರ್ಪಡೆಯಾದ ರಾಷ್ಟ್ರ ಅಂಡ್ ಪ್ರಸ್ತುತ ಈ ಬ್ಯಾಂಕಿನ ಅಧ್ಯಕ್ಷರು ಮಸಾಟೋ ಖಂಡ. ಇದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಅಪೆಕ್, ಒಪೆಕ್ ಅಲ್ಲ ಅಪೆಕ್. ಒಪೆಕೆ ಬೇರೆ, ಅಪೆಕೆ ಬೇರೆ. ಅಪೆಕ್ ಅಂದ್ರೆ ಏಷ್ಯನ್ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್, ಏಷ್ಯನ್ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಸಂಘಟನೆ. ಈ ಸಂಸ್ಥೆ ಅಪೆಕ್ ಸ್ಥಾಪನೆ ಆಗಿದ್ದು 1989 1989 ಸ್ಥಾಪನೆ ಆಗುತ್ತೆ. ಅಪೆಕ್ ನ ಕೇಂದ್ರ ಕಚೇರಿ ಕಂಡು ಬರೋದು ಸಿಂಗಾಪುರದಲ್ಲಿ. ಅಪೆಕ್ ನ ಕೇಂದ್ರ ಕಚೇರಿ ಕಂಡು ಬರುವುದು ಸಿಂಗಾಪುರ. ಅಪೆಕ್ ನ ಕೇಂದ್ರ ಕಚೇರಿ ಕಂಡು ಬರೋದು ಸಿಂಗಾಪುರದಲ್ಲಿ. ಅಪೆಕ್ ನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು, ಮೆಂಬರ್ ಕಂಟ್ರೀಸ್ ಎಷ್ಟಿದಾವೆ ಅಂತ ಕೇಳಿದ್ರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 21. ಅಪೆಕ್ ನ ಸದಸ್ಯ ರಾಷ್ಟ್ರಗಳು 21. ನೆಕ್ಸ್ಟ್ ಬ್ರಿಕ್ಸ್ ಇದೆ. ಬ್ರಿಕ್ಸ್, ಈ ಬ್ರಿಕ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ, ಬ್ರಿಕ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಜಿಮ್ ಓ ನೀಲ್, ಜಿಮ್ ಓ ನೀಲ್, ಜಿಮ್ ಓ ನೀಲ್ ಎನ್ನುವಂತ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ನೀಡುತ್ತಾರೆ ಬ್ರಿಕ್ ಎನ್ನುವಂತಹ ಪದವನ್ನು. 2009 ಈ ಪದವನ್ನು ನೀಡ್ತಾರೆ ಜಿಮ್ ಓ ನೀಲ್ ಅವರು. 2010 ಇದಕ್ಕೆ, ಈ ಬ್ರಿಕ್ಗೆ ಸೌತ್ ಆಫ್ರಿಕಾ, ಸೌತ್ ಆಫ್ರಿಕಾ 2010 ಸೌತ್ ಆಫ್ರಿಕಾ ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತದೆ. ಆಗಿನಿಂದ ಬ್ರಿಕ್ಸ್ ಅಂತ ಕರೆಯುತ್ತೇವೆ. 2010 ಸೌತ್ ಆಫ್ರಿಕಾ ಈ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತೆ. 2024 5 ರಾಷ್ಟ್ರಗಳು, ಎಷ್ಟು ರಾಷ್ಟ್ರಗಳು? 5 ರಾಷ್ಟ್ರಗಳು ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತವೆ. ಆ 5 ರಾಷ್ಟ್ರಗಳು ಯಾವ್ಯಾವ ಅಂತ ಕೇಳಿದ್ರೆ ಇರಾನ್, ಸೌದಿ ಅರೇಬಿಯಾ, ಈಜಿಪ್ಟ್, ಇಥಿಯೋಪಿಯಾ ಅಂಡ್ UAE. ICU ಎನ್ನುವಂತ ಒಂದು ಟ್ರಿಕ್ ನ ಇಟ್ಕೊಂಡ್ರೆ ಆ 5 ರಾಷ್ಟ್ರಗಳನ್ನು ನಾವು ಹೇಳಬಹುದು. ICU ರಾಷ್ಟ್ರಗಳು. ಐ ಅಂದ್ರೆ ಇರಾನ್, ಎಸ್ ಅಂದ್ರೆ ಸೌದಿ ಅರೇಬಿಯಾ, ಇ ಅಂದ್ರೆ ಇಥಿಯೋಪಿಯಾ, ಇ ಅಂದ್ರೆ ಈಜಿಪ್ಟ್, ಯು ಅಂದ್ರೆ UAE. ಈ 5 ರಾಷ್ಟ್ರಗಳು 2024 ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿವೆ. ಹಾಗಾದ್ರೆ ಪ್ರಸ್ತುತ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂತ ಕೇಳಿದ್ರೆ 10 ರಾಷ್ಟ್ರಗಳು. ಎಷ್ಟು? 10 ರಾಷ್ಟ್ರಗಳು. ಆ 10 ರಾಷ್ಟ್ರಗಳು ಯಾವ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಇರಾನ್, ಸೌದಿ ಅರೇಬಿಯಾ, ಇಥಿಯೋಪಿಯಾ, ಈಜಿಪ್ಟ್, UAE. ಈ 10 ರಾಷ್ಟ್ರಗಳು ಬ್ರಿಕ್ಸ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಆಗಿದ್ದಾವೆ. ಈ ಬ್ರಿಕ್ಸ್ ಸಂಘಟನೆ ಯಾವುದೇ ಕೇಂದ್ರ ಕಚೇರಿಯನ್ನು ಹೊಂದಿರುವುದಿಲ್ಲ. ಯಾವುದೇ ಕೇಂದ್ರ ಕಚೇರಿಯನ್ನು ಬ್ರಿಕ್ಸ್ ಸಂಘಟನೆ ಹೊಂದಿರುವುದಿಲ್ಲ. ಈ ಬ್ರಿಕ್ಸ್ ಸಂಘಟನೆಯ ಮೊದಲ ಸಭೆ, ಮೊದಲ ಶೃಂಗಸಭೆ, ಮೊದಲ ಸಮಿಟ್ ಎಲ್ಲಿ ನಡೆಯುತ್ತೆ ಅಂದ್ರೆ ರಷ್ಯಾದ ಇಕಟರಿನ್ಬರ್ಗ್, ರಷ್ಯಾದ ಎಕಟರಿನ್ಬರ್ಗ್ ಎನ್ನುವಂತ ಪ್ಲೇಸ್ ಅಲ್ಲಿ ಮೊದಲ ಸಮಾವೇಶ ಜರುಗುತ್ತದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್, ಬ್ರಿಕ್ಸ್ ಸಮಾವೇಶ ರೀಸೆಂಟ್ಲಿ 2025 ಬ್ರಿಕ್ಸ್ ನ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ 2025 ಬ್ರಿಕ್ಸ್ ಸಂಘಟನೆಯ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ ರಿಯೋ ಡಿ ಜನೈರೋ. ಎಲ್ಲಿ ಅಂದ್ರೆ ರಿಯೋ ಡಿ ಜನೈರೋ, ಬ್ರೆಜಿಲ್. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ 2025 ಬ್ರಿಕ್ಸ್ ಸಂಘಟನೆಯ ಶೃಂಗಸಭೆ ನಡೆಯುತ್ತದೆ. ನ್ಯಾಮ್ ಅಂತ ಇದೆ, ನ್ಯಾಟೋ ಅಂತ ಇದೆ, ಒಪೆಕ್, ಕ್ವಾಡ್, ಸಾರ್ಕ್, SCO, UN ವಿಶ್ವಸಂಸ್ಥೆಯ ಬಗ್ಗೆ, ಯುನೆಸ್ಕೋ ಬಗ್ಗೆ, ವರ್ಲ್ಡ್ ಬ್ಯಾಂಕ್, WTO, WHO. ಇದೇ ತರ ಮುಂದಿನ ತರಗತಿಗಳಲ್ಲಿ ಮುಂದೆ ಇದೇ ತರ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಮತ್ತೆ GK ಸಂಬಂಧಿಸಿದಂತೆ ಸ್ಪರ್ಧಾ ಚೇತನ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆದ್ರೆ ಮುಂದಿನ ದಿನಗಳಲ್ಲಿ ಪ್ರತಿದಿನ ಇದೇ ತರಹ ತರಗತಿಗಳನ್ನು ನೀವು ವೀಕ್ಷಿಸಬಹುದು. ಇಲ್ಲಿಗೆ ಈ ಒಂದು ತರಗತಿನ ನಿಲ್ಲಿಸ್ತಿದ್ದೇನೆ. ಥ್ಯಾಂಕ್ ಯು.